ಡಿಸೆಂಬರ್ 25ಕ್ಕೆ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬಿಗ್ ಸ್ಟಾರ್ ಸಿನಿಮಾದಲ್ಲಿ ವಿಲನ್ ಇಲ್ಲ ಅಂದ್ರೆ ಹೇಗೆ ಹೇಳಿ, ಅದರಲ್ಲೂ ವಿಲನ್ಗೆ ಹೆಸರು ಮಾಡ್ತಿರುವಂತಹ ಡ್ರ್ಯಾಗನ್ ಮಂಜು ಅವರು ಇದರಲ್ಲೂ ಕೂಡ ವಿಲನ್ ಆಗಿ ಅಬ್ಬರಿಸ್ತಾ ಇದ್ದಾರೆ. ಸುದೀಪ್ ಸರ್ ಜೊತೆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಕೇಳೋಣ. ಮಾರ್ಕ್ ಡಿಸೆಂಬರ್ 25ಕ್ಕೆ ರಿಲೀಸ್ ಆಗ್ತಿದೆ, ನೀವು ವಿಲನ್ ಆಗಿ ಮತ್ತೆ ಅಬ್ಬರಿಸ್ತಾ ಇದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್? ತುಂಬಾ ಖುಷಿ ಆಗ್ತದೆ ಮೇಡಮ್, ಯಾಕಂದ್ರೆ ದುನಿಯಾವಿ ಸರ್ ಕೊಟ್ಟ ಈ ಒಂದು ಹೆಸರನ್ನ ಕಾಪಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ತರ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾದಲ್ಲಿ ಕ್ಯಾಸ್ಟಿಂಗ್ ಆಗೋ ಮೂಲಕ ಅಂತ ಹೇಳ್ಕೊತಾ ಇದ್ದೀನಿ. ತುಂಬಾ ಖುಷಿ ಆಗ್ತದೆ. ನೀವು ವಿಲನ್ಗೆನೆ ಚಂದ, ನಿಮ್ಮ ಕಡಕ್ ದೇಹ ಆಗಿರಬಹುದು, ಅಂದ್ರೆ ಅದೊಂದು ದೇಹ, ಅದೊಂದು ಲುಕ್, ನೀವು ಬರೋ ರೀತಿ, ಅದೆಲ್ಲ ವಿಲನ್ ತುಂಬಾ ಸೂಟ್ ಆಗುತ್ತೆ. ಅದ್ರಲ್ಲೂ ಸುದೀಪ್ ಸರ್ ಜೊತೆ ಆಕ್ಟ್ ಮಾಡಿದೀರಾ, ಆ ಅನುಭವ ಹೇಗಿತ್ತು? ಮೇಡಮ್, ಸಾರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ತುಂಬಾ ಖುಷಿ ಇತ್ತು. ಮತ್ತೆ ಅಗೇನ್ ನಾವು ಮಾಡಿದ್ದು ಚೆನ್ನೈಯಲ್ಲಿ ಶೂಟು, ಚೆನ್ನೈ ಕೋಆರ್ಟಿಸ್ಟ್ ಅಗೇನ್ ಸಾರು. ಸೊ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ನನಗೆ, ತುಂಬಾ ಕಂಫರ್ಟಬಲ್ ಅನಿಸ್ತು. ಓಕೆ, ನಂದು ಒಂದು ಚಿಕ್ಕ ಒಂದು ಶೆಡ್ಯೂಲ್ ಆದ್ರೂ ಕೂಡ ತುಂಬಾ ಸೂಪರ್ ಆಗಿ ಬಂದಿದೆ. ಇಲ್ಲ ಮೇಡಮ್, ನನಗೆ ಕನ್ಸಲ್ಲೂ ನಾನು ಅನ್ಕೊಂಡಿಲ್ಲ ದೊಡ್ಡ ದೊಡ್ಡ ಕಾಸ್ಟಿಂಗ್ ಜೊತೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸಾರ್ ಹೇಳ್ತಾ ಇದ್ರು, ದುನಿಯಾವಿ ಸಾರು, ಈ ತರ ಸಿನಿಮಾ ರಿಲೀಸ್ ಆಗಿದೆ ನಮ್ದು ಭೀಮಾ ಸಿನಿಮಾ, 3 ಶೆಡ್ ಮಾಡಿದೀವಿ ನಾವು, ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಎಲ್ಲ ಸಿನಿಮಾದಲ್ಲಿ ಎಲ್ಲ ದೊಡ್ಡ ಕಾಸ್ಟಿಂಗ್ ನೀವು ಹಾಕೊಂಡು ಮಾಡ್ತಾರೆ ಅಂತ ಹೇಳಿದ್ರು. ಸೊ ನಿಜ ಆಗ್ತಾ ಇದೆ ಎಲ್ಲಾನು. ಇದು ಸುದೀಪ್ ಸರ್ ಜೊತೆ ನಿಮ್ದೇನ್ ಫೈಟ್ ಇರುತ್ತಾ, ಅಥವಾ ಯಾವ ತರ ವಿಲನ್ನು, ಅಂದ್ರೆ ಫೈಟ್ ಇದ್ರು ಕೂಡ ಆ ಅನುಭವ ಹೇಗಿತ್ತು ಸುದೀಪ್ ಸರ್ ಜೊತೆ? 25ನೇ ತಾರೀಕು ಥಿಯೇಟರ್ಗೆ ಹೋದ್ರೆ ನಾವ್ ಹೇಳೋದಿಲ್ಲ, ತುಂಬಾ ಜೋರಾಗಿ ದೊಡ್ಡ ಸ್ಕ್ರೀನ್ ಹಾಕಿ ತೋರಿಸ್ತೀವಿ. ಎಸ್. ನಿಮ್ಗೆ ಈ ಆಫರ್ ಬಂದಾಗ, ಸುದೀಪ್ ಸರ್ ಜೊತೆ ನೀವು ವಿಲನ್ ಅಂತ ಬಂದಾಗ, ನಿಮ್ಮ ಫಸ್ಟ್ ರಿಯಾಕ್ಷನ್ ಏನಿತ್ತು, ಹೇಗೆ ಅನ್ನಿಸ್ತು ಅವತ್ತು? ಫಸ್ಟ್ ಶಾಕು. ಬಾಬು ಸರ್ ಫೋನ್ ಮಾಡಿದ್ರು, ಪ್ರೊಡಕ್ಷನ್ ಮ್ಯಾನೇಜರ್ ಫೋನ್ ಮಾಡಿದ ತಕ್ಷಣ ಹೇಳಿದ್ರು, ನಾನು ನಗೆ ಕೇಳ್ತಾರೆ, ಸುದೀಪ್ ಸರ್ ಸಿನಿಮಾನ? ಹೌದಪ್ಪ ಸರ್, ಸುದೀಪ್ ಸರ್ ಸರ್ ಅದೇ ಸರ್, ಅದೇಪ್ಪ ಅದೇ ಹೇಳ್ತಾರೆ. ಆಯ್ತು ಸರ್, ಮಾಡೋಣ ಅಂತ ಹೇಳ್ಕೊಂಡೆ. ಅಗೇನ್ ಸ್ಟೋರಿ ಕೇಳಕ್ ಹೋಗಿಲ್ಲ, ಮತ್ತೆ ಏನು ಕೇಳಕ್ ಹೋಗಿಲ್ಲ. ಯಾಕಂದ್ರೆ ಸುದೀಪ್ ಸರ್ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಜೊತೆ ನಾವು ಸ್ಕ್ರೀನ್ ಹಂಚ್ಕೊಳ್ಳೋದೇ ದೊಡ್ಡ ವಿಷಯ. ಸೊ ತುಂಬಾ ಖುಷಿ ಇತ್ತು ಅವ್ರ ಜೊತೆ ಮಾಡೋದು. ಒಂದು ಸಾಂಗ್ ಇದೆ, ದಾದಾ ಯಾರು ಗೊತ್ತಾ, ಅದು ಸಿಕ್ಕಾಪಟ್ಟೆ ಫೇಮಸ್, ಎಲ್ರಿಗೂ ತುಂಬಾ ಇಷ್ಟ ಆಗಿರೋಂಥ ಸಾಂಗು. ಅದರಲ್ಲಿ ಸುದೀಪ್ ಸರ್ ಸ್ಟೆಪ್ ಅಂತೂ ಎಲ್ಲರೂ ಎಂಜಾಯ್ ಮಾಡಿದೀವಿ, ನಿಮ್ಮನ್ನ ಹೆಗ್ಲಿಂದ ಹಾಕೊಂಡು ಹೋಗಂತದ್ದು, ಅದ್ರದ್ದು ಎಕ್ಸ್ಪೀರಿಯನ್ಸ್? ಅದೇ ಮೇಡಮ್, ಅದು ಆ ಸಾಂಗೇ ನಮಗೆ ಹೈಲೈಟು ಸಿನಿಮಾದಲ್ಲಿ. ನನಗೆ ಆ ಸಾಂಗ್ ಮಾತ್ರ ಗೊತ್ತು ಈ ಸಿನಿಮಾದಲ್ಲಿ. ಸೊ ಆ ಸಾಂಗ್ ಅಲ್ಲಿದ್ದಾಗ, ನಾವು ಭಾಷೆ ಗೊತ್ತಿರೋರು, ಕನ್ನಡ ಭಾಷೆ ಗೊತ್ತಿರೋರು, ಅಲ್ಲಿ ತಮಿಳ್ನಾಡಲ್ಲಿ ಕನ್ನಡ ಭಾಷೆ ಗೊತ್ತಿಲ್ಲ, ಅವ್ರಿಗೆ ಈ ಸಾಂಗ್ ಕೊರಿಯೋಗ್ರಾಫ್ ಮಾಡೋದಕ್ಕೆ ಅಷ್ಟು ಖುಷಿಯಾಗಿ ಮಾಡ್ತಾ ಇದ್ರು, ಅಷ್ಟು ಜೋಶಾಗಿ ಮಾಡ್ತಾ ಇದ್ರು. ಯಾಕಂದ್ರೆ ಈ ಸಾಂಗ್ ಅಷ್ಟು ಜೋಶಾಗಿದೆ. ನನಗೇನಂದ್ರೆ DTS ಅಲ್ಲಿ ಕೂತ್ಕೊಂಡು ಈ ಸಾಂಗ್ ಕೇಳೋವಾಗ ಹೆಂಗಿರುತ್ತೆ, ಇವಾಗ ಯಾಕಂದ್ರೆ ನಾವು ಫ್ಯಾನ್ಸ್ ಜೊತೆ ದೇವ್ರಗಳ ಜೊತೆ ಕೂತ್ಕೊಳ್ತಾ ಇದೀವಿ, ಅಲ್ಲಿ ನೋಡಿ ಆ ದೇವ್ರ ಜೊತೆ ಹೆಂಗಿರುತ್ತೆ ಅಂತ ಅಬ್ಬರ ಹಂಗಿರುತ್ತೆ. ಸೊ ತುಂಬಾ ಖುಷಿ ಇದೆ, ತುಂಬಾ ವೆಯ್ಟಿಂಗ್, ಈಗರ್ಲಿ ವೆಯ್ಟಿಂಗ್ ಅಲ್ಲಿ ಇದೀವಿ, ನಾವು ನೋಡ್ಲೇಬೇಕು ಈ ಸಾಂಗ್ ಅಂತ ಹೇಳ್ಬಿಟ್ಟು. ಎಕ್ಸ್ಪೆಷಲಿ ಸಾಂಗ್ ಅಲ್ಲಿ ಇದೀವಿ ನಾವು, ಸೊ ಹಂಗಾಗಿ ಆ ಸಾಂಗ್ ನೋಡ್ಬೇಕು ಅಂತ ತುಂಬಾ ಖುಷಿ ಇದೆ. ಮ್ಯಾಕ್ಸ್ ಸಿನಿಮಾ ಆಲ್ರೆಡಿ ನೀವು ನೋಡಿರ್ತೀರಾ, ಅದು ಹೆಂಗಿದೆ ಅಂತಂದ್ರೆ ಒಂದೊಂದು ಸನ್ನಿವೇಶನು ಈಗಲೂ ಕಣ್ಣಿಗೆ ಕಟ್ತಂಗಿದೆ. ಇದು ಒಂದಷ್ಟು ವಿಜುವಲ್ಗಳನ್ನ ನೋಡಿದಾಗ ನೈಟ್ ಶೂಟ್ ಜಾಸ್ತಿ ಇದೆ ಅಂತ. ಸೊ ನೀವು ಎಷ್ಟು ದಿನ ಶೂಟ್ ಮಾಡಿದ್ರಿ, ಅದೆಲ್ಲ ಹೇಗಿತ್ತು? ನಂದು 10 days ಶೆಡ್ಯೂಲ್ ಮಾಡಿದ್ವಿ. 10 days ಶೆಡ್ಯೂಲ್ ಮಾಡೋದಲ್ಲಿ ನಾನು 10 days ನಮ್ದು ಇಂಡೋರ್ ಇತ್ತು ಮೇಡಮ್. ಒಂದು ಸ್ಟೇಷನ್ ಸೀಕ್ವೆನ್ಸ್ ಇಂಡೋರ್ ಮಾಡಿದ್ರು, ತುಂಬಾ ಖುಷಿ ಆಯಿತು. ಮ್ಯಾಕ್ಸ್ ಬಂದ್ಬಿಟ್ಟು ಒಂದು ನೈಟಲ್ಲಿ ಯಾವ್ಯಾವ ರೀತಿ ಯಾರ ಲೈಫ್ ಚೇಂಜ್ ಆಗುತ್ತೆ ಅಂತೇಳಿ ಅದನ್ನ ನೋಡಿದ್ವಿ ಮ್ಯಾಕ್ಸಲ್ಲಿ. ಸೊ ಈ ಮಾರ್ಕಲ್ಲಿ ಬಂದ್ಬಿಟ್ಟು ಇವಾಗ ಅಲ್ಲಿನ ಸುದೀಪ್ ಸರ್, ಇಲ್ಲಿನ ಸುದೀಪ್ ಸರ್ ನೋಡಿದ್ರೆ ಚೂರು ಡಿಫ್ರೆನ್ಸ್ ಇದೆ, ಎಲ್ಲಾದರೂ ಡಿಫ್ರೆಂಟ್ ಇದ್ದಾರೆ. ಸೊ ಇದನ್ನು ಯಾವ ರೀತಿ ತೆಗ್ದಿರ್ಬೋದು ಅನ್ನೋದು ನಮಗೂ ಒಂದು ಕುತೂಹಲ ತುಂಬಾ ದೊಡ್ಡದಾಗಿದೆ. ಯಾಕಂದ್ರೆ ಇವಾಗ ನಮ್ದು ಆ ಫೈಟ್ ಸೀನ್ ಮಾತ್ರನೇ, ಆ 10 days ಶೂಟ್ ಮುಗಿಸ್ಕೊಂಡು ನಾವು ಬಂದ್ಬಿಟ್ಟು ಅಗೇನ್ ಬೇರೆ ತುಂಬಾ ದೊಡ್ಡ ಲಿಸ್ಟ್ ಇದೆ, ಸ್ಟಾರ್ ಕ್ಯಾಸ್ಟಿಂಗ್ ತುಂಬಾ ದೊಡ್ಡ ಲಿಸ್ಟ್ ಇದೆ. ಅವ್ರ ಜೊತೆ ಯಾವ ತರ ಒಂದು ಸೀಕ್ವೆನ್ಸ್ ಮಾಡಿರ್ತಾರೆ ಅಂತ ಹೇಳೋದು ನನಗೂ ಒಂದು ದೊಡ್ಡ ಕುತೂಹಲ ಇದೆ, ನೋಡ್ಬೇಕು, ಥಿಯೇಟರ್ ನೋಡ್ಬೇಕು ಅಂತ. ಆಲ್ರೆಡಿ ಭೀಮಾದಲ್ಲಿ ವಿಲನ್ ಆಗಿ ನೀವು ಒಂದು ಸಕ್ಸಸ್ ಸಿಕ್ಕಿದೆ. ಸೊ ಅದಾದ್ಮೇಲೆ ದೊಡ್ಡ ಹೀರೋ ಜೊತೆ ಮಾಡ್ತಾ ಇದ್ದೀರಾ. ಈ ಸಿನಿಮಾದ ಸಕ್ಸಸ್ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್? ನಾನು ಆಕ್ಟ್ ಮಾಡೋ ನಮ್ಮ ಕನ್ನಡ ಸಿನಿಮಾ ಬರೋ ಎಲ್ಲ, ನಾನು ಬಿಟ್ಟು ಮಾಡೋ ಎಲ್ಲ ಸಿನಿಮಾಗೂ ಒಂದು ಸಕ್ಸಸ್ ಸಿಗ್ಬೇಕಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಸಕ್ಸಸ್ಗೋಸ್ಕರನೇ ಬಂದ್ಬಿಟ್ಟು ಒಂದು ಪ್ರೊಡ್ಯೂಸರ್ ದುಡ್ಡು ಹಾಕ್ತಾರೆ, ಲೈಫ್ ಸಕ್ಸಸ್ ಆಗಲಿ ಅಂತ ಒಂದು ಡೈರೆಕ್ಟ್ರು ಬಂದ್ಬಿಟ್ಟು ಅವ್ರ ಶ್ರಮನ ಅಲ್ಲಿ ಇದು ಮಾಡಿದ್ದಾರೆ. ಈ ಸಿನಿಮಾ ಸಕ್ಸಸ್ ಆಗಲೇಬೇಕು ಅಂತ ಹೇಳ್ಬಿಟ್ಟು ಟೆಕ್ನಿಷಿಯನ್ಸ್ ವರ್ಕ್ ಮಾಡಿರ್ತಾರೆ, ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು. ಆರ್ಟಿಸ್ಟ್ಗಳು ಈ ಸಿನಿಮಾನ ನನಗೆ ಒಂದು ದೊಡ್ಡ ಹೆಸರು ಸಿಗಲಿ ಅಂತ ಹೇಳ್ಬಿಟ್ಟು ಒಂದು ಆಸೆ ಇಟ್ಕೊಂಡು ಬಂದಿರ್ತಾರೆ. ಸೊ ಅಂಥದ್ರಲ್ಲಿ ಎಲ್ಲ ಸಿನಿಮಾ ಸಕ್ಸಸ್ ಆಗಬೇಕು. ಇದರಲ್ಲಿ ಮಾರ್ಕ್ ಅಂತ ಬಂದಾಗ ಸಾರ್ ಹೇಳಿದಂಗೆ ಅಷ್ಟು ಇವಾಗ, ಯಾಕಂದರೆ ಇವಾಗ ಒಂದು ಕ್ವಶನ್ ಕೇಳಿದ್ರು ಲಾಸ್ಟ್ ಆಗಿ, ಸಾರ್ ಸ್ಟ್ರೆಸ್ ಫುಲ್ಲಾಗಿ ವರ್ಕ್ ಮಾಡಿದ್ರು, ನಿಮಗೆ ಹೆಂಗನ್ಸು ಅಂತ. ನನಗೆ ಗೊತ್ತಿಲ್ಲ ಅದು.
ನಾನು ಇಲ್ಲಿ ಬಂದು ಅವ್ರು ಕ್ವಶನ್ ಕೇಳಿದ್ಮೇಲೆ ಗೊತ್ತಾಗೋಯ್ತು, ಓ ಹೌದಲ್ಲ ಬಿಗ್ ಬಾಸ್ ಬೇರೆ ಇದೆ, ಇದರಲ್ಲಿ ಇದನ್ನ ಮೇಂಟೈನ್ ಮಾಡಬೇಕು, ಅಗೇನ್ ಬಂದು ಅಲ್ಲಿ ಫೈಟ್ ಸೀಕ್ವೆನ್ಸ್ ಎಲ್ಲ ಇದು ಮಾಡಬೇಕು, ಯಾಕಂದರೆ ಫುಲ್ ಆಕ್ಷನ್ ಪ್ಯಾಕ್ ಆಗಿರುತ್ತೆ ಸಿನಿಮಾ ಇದು. ಸೊ ಇದನ್ನೆಲ್ಲ ಹ್ಯಾಂಡಲ್ ಮಾಡಿ ಮಾಡೋದು ಅನ್ನೋದು ತುಂಬ ದೊಡ್ಡ ವಿಷಯ. ಅದನ್ನು ಬಂದ್ಬಿಟ್ಟು ಸಕ್ಸಸ್ಫುಲ್ಲಾಗಿ ಒಂದು ಲಾಯಲ್ ಆಗಿ ಮಾಡಿದ್ದಾರೆ. ಸೊ ಇಂಥ ಸಿನಿಮಾಗಳಿಗೆ ಸಕ್ಸಸ್ ಸಿಗಲೇಬೇಕು. ಅದು ಬಂದ್ಬಿಟ್ಟು ತಾಯಿ ಆಶೀರ್ವಾದ ಇದೆ, ನಿಮ್ಮ ಆಶೀರ್ವಾದ, ಮೀಡಿಯಾ ಆಶೀರ್ವಾದ ಮತ್ತು ಕರ್ನಾಟಕ ಜನತೆಗಳ ಆಶೀರ್ವಾದ ಯಾವಾಗಲೂ ಇರುತ್ತೆ. ಸಕ್ಸಸ್ ಆಗೇ ಆಗುತ್ತೆ ಮೇಡಮ್. ಈಗ ಬಿಗ್ ಬಾಸ್ ಪ್ರೆಷರು ಸಿನಿಮಾ ಒಂದು ಶಾರ್ಟ್ ಟೈಮ್ ಅಂದ್ರೆ ತುಂಬಾ ಕಡಿಮೆ ಸಮಯ ಇದ್ದಿದ್ದು ಮಾರ್ಕ್ಗೆ ಶೂಟಿಂಗಿಗೆ, ಸರ್ ಪ್ರೆಷರು ಅಂದ್ರೆ ಸರ್ ಡೆಡಿಕೇಶನ್ ಅಂದ್ರೆ ಅವರು ಒಬ್ಬ ದೊಡ್ಡ ಕಲಾವಿದರಾಗಿ ಅವರಿಂದ ನೀವು ಕಲ್ತಿದ್ದೇನು? ಮೇಡಮ್ ನಾವು ಬಂದ್ಬಿಟ್ಟು ಅವ್ರ ಹತ್ರ ಅದೇ ಪರ್ಫೆಕ್ಷನ್ ಮಾತ್ರ ಕಲ್ತ್ಕೊಂಡೆ ಮೇಡಮ್. ಅವ್ರ ಹತ್ರ ಪರ್ಫೆಕ್ಷನ್ ಆಗಿ ಏನಕ್ಕೆ ಅಂದರೆ ಇವಾಗ ಅಗೇನಾಗೆ ದುನಿಯಾ ವಿಷಯನ ರಿಮೈಂಡ್ ಮಾಡ್ಕೋತಾ ಇರ್ತೀನಿ. ಅವರೊಂದು ಹೇಳಿದರು, ಒಂದು ಸೀನ್ ಮಾಡ್ತೀಯ ಅನ್ನೋವಾಗ ನೀನು ಸ್ಯಾಟಿಸ್ಫ್ಯಾಕ್ಷನ್ ಆಗದೆ ಇವಾಗ ಡೈರೆಕ್ಟರ್ ಸ್ಯಾಟಿಸ್ಫ್ಯಾಕ್ಷನ್ ಆದರೆ ಓಕೆ ಇದ್ರು ನಿನಗೋಸ್ಕರ ಹೋಗಿ ಒಂದ್ಸಲಿ ಕೇಳಿ ನೋಡಿ ಸರ್ ಬೆಟರಾಗಿ ಮಾಡ್ಬೋದಾ ಅಂತ ಹೇಳ್ಬಿಟ್ಟು ಕೇಳು ಅಂದ್ಬಿಟ್ಟು ಅವರು ಹೇಳ್ತಾ ಇದ್ರು ನನ್ನ. ಸೊ ಅದೇನಕ್ಕೆ ಅಂದರೆ ಪರ್ಫೆಕ್ಷನ್ಗೆ. ಸೊ ಅಗೇನ್ ನಾನು ಸುದೀಪ್ ಸರ್ ನೋಡಿದ್ದು ಅದೇನೆ. ಒಂದು ಸೀನ್ ಬಂದು ನೀರು ಹಾಕಿ ಗೆದ್ದಿರ್ತಾರೆ, ಆ ಸೀನ್ನ ಕಮ್ಮಿ ಸುಮಾರು ಒಂದು 15-20 ಸಲ ತೆಗೆದಿರ್ತಾರೆ. ಯಾಕಂದರೆ ನೀರು ಹಾಕೋದು ಮಿಸ್ ಆಗ್ತಾ ಇತ್ತು, ಕರೆಕ್ಟಾಗಿ ಆ ವೇಲಿ ಆ ಕ್ಯಾಮ್ರಾ ಇಟ್ಟಿರ್ತಾರೆ, ಆ ವೇಗ್ ಬರ್ತಾ ಇದ್ದಿಲ್ಲ. ಸೊ ಒಂದು ಸ್ಟ್ರಿಪ್ ಇರುತ್ತೆ, ಡೋಂಟ್ ಕ್ರಾಸ್ ದಿಸ್ ಲೈನ್ ಅಂತ, ಆ ಕಡೆಯಿಂದ ಹಿಂಗೆ ಬರಬೇಕಾಗಿತ್ತು. ಆವಾಗ ಎವ್ರಿ ಟೈಮ್ ನೀರು ಚೆಲ್ಲೇಬೇಕು ಅದು. ಹಾಗೆ ನೀರು ಚೆಲ್ಲಿದಾಗ ಅವ್ರ ಮೇಲೆ ಬಿದ್ದೇ ಬೀಳುತ್ತೆ. ತಿರ್ಗಾ ಅವ್ರು ಹೋಗಿ ತಿರ್ಗಾ ಫ್ರೆಶ್ ಅಪ್ ಆಗಿ ತಿರ್ಗಾ ಇದು ಮಾಡ್ಕೊಂಡು ಇಲ್ಲ ಅಲ್ಲೇ ಇದ್ದು ಅಲ್ಲೇ ನೀರು ತರಿಸ್ಕೊಂಡು ಅಲ್ಲೇ ಹಾಕಿ ಅಲ್ಲೇ ಟವಲ್ ಇದು ಮಾಡಿಕೊಂಡು ಆ ವೆಟ್ಟಿಂಗ್ ಲುಕ್ಕು ಹೆಂಗೆ ಬೇಕೋ ಆ ವೆಟ್ಟಿಂಗ್ ಲುಕ್ನ ತೊಗೊಂಬಂದು ಮಾತಾಡಿದ್ರು. ಸೊ ಅಷ್ಟು ಪರ್ಫೆಕ್ಷನ್ ಅಂತ. ಸೊ ಪರ್ಫೆಕ್ಷನ್ ಅಂತ ಅನ್ಕೋತೀನಿ ಸಾರದೆ ಕಲ್ತ್ಕೊಂಡಿದ್ದ. ಸುದೀಪ್ ಸರ್ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ನೀವೆಲ್ಲರೂ ನರ್ವಸ್ ಆಗಿದ್ದು ಅಥವಾ ರೀಟೇಕ್ ತಗೊಂಡಿದ್ದು ಏನಾದ್ರು ಇದೆಯಾ? ಇಲ್ಲ ಮೇಡಮ್, ನರ್ವಸ್ಸು ಇಲ್ಲ, ನನಗೆ ಮನಸ್ಸಲ್ಲಿತ್ತು ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಮಾಡಬೇಕಂತ ಒಂದು ಮನಸ್ಸಲ್ಲಿತ್ತು. ಸೇಮ್ ಟೈಮು ನನಗೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಅಷ್ಟೇ, ಹೋಗಿ ಆರ್ಟಿಸ್ಟ್ ನಿಂತಾಗ ನಿನ್ನ ಪಾಲ್ಟಿನ ರೀಟೇಕ್ ಮಾತ್ರ ಮಾಡ್ಕೊಂಡ್ಬಿಡ್ಬೇಡ, ದೊಡ್ಡ ಮೈನಸ್ ಆಗುತ್ತೆ ನಿನ್ನ ಅಂತ ಹೇಳ್ಬಿಟ್ಟು ಅದೊಂದು ಮೈಂಡಲ್ಲಿ ಇತ್ತು ಯಾವಾಗಲೂ. ಹಾಗೇನು ಸೀಕ್ವೆನ್ಸ್ನ ಅರ್ಥ ಮಾಡಿಕೊಂಡು ಮಾಡೋ ಥರ. ಡೈಲಾಗ್ ಕಡಿಮೆ ಇತ್ತು, ಸೊ ಫುಲ್ಫಿಲ್ ಮಾಡ್ಕೊಂಡ್ವಿ ಕ್ಯಾರೆಕ್ಟರ್ನ. ಸೊ ಸಾರ್ದು ಇಂಟ್ರಾಕ್ಷನ್ ಚೆನ್ನಾಗಿತ್ತು ನಮಗೆ. ಯಾಕಂದರೆ ಇವಾಗ ನಮ್ಗೆ ಕೋ ಆರ್ಟಿಸ್ಟ್ ಇಂಟ್ರಾಕ್ಷನ್ ಚೆನ್ನಾಗಿಲ್ಲ ಅಂದರೆ ನಾವು ಸೀನ್ ಮಾಡೋಕ್ಕಾಗಲ್ಲ. ಸೊ ಹಂಗಾಗಿ ಅಲ್ಲಿ ತಮಿಳ್ನಾಡು ಆರ್ಟಿಸ್ಟು, ನಮ್ಮ ಕರ್ನಾಟಕ ಆರ್ಟಿಸ್ಟ್ ಎಲ್ಲರೂ ಕಂಫರ್ಟಬಲ್ ಮಾಡಿಕೊಂಡೆ. ಹಾಗೇನು ಸಾರ್ ಬಂದಾಗ ಸಾರು ಬಿಡಿ ಜಾಲಿಯಾಗಿದ್ದರು. ಅವ್ರದ್ದು ಅಂದರೆ ಎಲ್ಲ ಹೇಳ್ಬೋದು, ಅಗ್ನಿ ಶೆಟ್ಟಿಗಿಟ್ಟು ನಾನು ನೋಡಿಲ್ಲ ಅಲ್ಲಿ, ಚೆನ್ನಾಗಿ ಫ್ರೀ ಆಗಿದ್ದರು. ಡ್ಯಾನ್ಸರ್ಸ್ಗಳು ಮತ್ತೆಲ್ಲ ತುಂಬ ಜಾಯಲ್ ಆಗಿದ್ದರು. ಮತ್ತು ಸಖತ್ತಾಗಿ ಇಂಟ್ರಾಕ್ಷನ್ ಮಾಡಿ ಮತ್ತು ಅದನ್ನು ಹಂಗೆ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ತುಂಬ ರೂಢಾಗಿದೆ, ಬರಲ್ಲ, ಯಾರು ಬರ್ತದೆ. ಸಾರ್ದು ಪರ್ಫೆಕ್ಷನ್ ಸೂಪರ್ ಆಯಿತು ಮೇಡಮ್, ಚೆನ್ನಾಗಿ ಮಾಡಿದ್ರು, ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ರು. ಅಲ್ಲಿ ಇಟ್ಕೊಂಡು ನೋಡಿದಾಗ ಸೀನ್ಸ್ ಎಲ್ಲ ನೋಡ್ತಾ ಇದ್ರೆ ಆಫ್ಟರ್ ರಿಲೀಸ್ ತುಂಬ ಇದೆ ಮಾತಾಡಬೇಕಾಗಿರೋದು. ಆಫ್ಟರ್ ರಿಲೀಸ್ ಇದ್ರ ಬಗ್ಗೆ ಡಿಸ್ಕಸ್ ತುಂಬ ಮಾಡಬೇಕು ಮೇಡಮ್. ಥ್ಯಾಂಕ್ ಯು ಮೇಡಮ್. ಮಾರ್ಕ್ ಡಿಸೆಂಬರ್ 25ಕ್ಕೆ ಎಲ್ಲರೂ ಕೂಡ ಮಾರ್ಕ್ ಮಾಡ್ಕೊಂಡಾಗಿದೆ. ಡ್ರ್ಯಾಗನ್ ಮಂಜು ಅವರು ವಿಲನ್ ಆಗಿ ಅಬ್ಬರಿಸಿದ್ದಾರೆ. ಇದಿಷ್ಟು ಡ್ರ್ಯಾಗನ್ ಮಂಜು ಅವರ ಮಾತು. ಕ್ಯಾಮರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.